ನಮಸ್ಕಾರ. ಪ್ರಯತ್ನ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನನ್ನೆಲ್ಲ ಹೈಸ್ಕೂಲ್ ಟೀಚರ್ ಹಾಗೂ GPS ಟೈರ್ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಸ್ವಾಗತ. ಇಂದಿನ ದಿವಸ ನಾವು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2015ರಲ್ಲಿ ಬಂದಂತಹ ಕೇವಲ ಒಂದೇ ಬಾರಿ ಕಂಪ್ಯೂಟರ್ ಪ್ರಶ್ನೆ ಕೇಳಲಾಗಿದ್ದು, ಇಲ್ಲಿ ಒಟ್ಟು 14 ಪ್ರಶ್ನೆಗಳನ್ನು ಕೇಳಲಾಗಿದ್ದು, 14 ಪ್ರಶ್ನೆಗಳನ್ನು ನಾವಿಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡೋಣ. ಇದು HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ನ ಸಾಮಾನ್ಯ ಪತ್ರಿಕೆಯ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟ 14 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಇಲ್ಲಿ IC ಚಿಪ್ಸ್ನೊಂದಿಗೆ ಮೊದಲು ನಿರ್ಮಿಸಲಾದ ಡಿಜಿಟಲ್ ಕಂಪ್ಯೂಟರ್ನ ಹೆಸರು. IC ಚಿಪ್ನೊಂದಿಗೆ ಮೊದಲು ನಿರ್ಮಿಸಲಾದ ಡಿಜಿಟಲ್ ಕಂಪ್ಯೂಟರ್ನ ಹೆಸರು ಕೇಳಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದರೆ IBM 7090, Apple I, IBM ಸಿಸ್ಟಮ್ ಬಾರ್ 360, VAX 10 ಅಂತಿದೆ. ಇದಕ್ಕೆ ಸರಿಯಾದಂತಹ ಉತ್ತರ IBM 360 ಸರಿಯಾದ ಉತ್ತರ. ಇಲ್ಲಿ ಏನಪ್ಪ, IBM ಸಿಸ್ಟಮ್ 360 ಈಸ್ ದ ಫಸ್ಟ್ ಜನ್ರೇಷನ್ ಆಫ್ ಮಿಡ್ ಅಂದರೆ ಏನಪ್ಪ ಅಂದರೆ ಇದು ಫಸ್ಟ್ ಜನ್ರೇಷನ್ಗೆ ಸಂಬಂಧಪಟ್ಟಿದ್ದೆ. ಇಲ್ಲಿ ಈ ಫಸ್ಟ್ ಜನ್ರೇಷನ್ ಯಾವಾಗ ಸಂಬಂಧಪಟ್ಟಿರ್ತಪ್ಪ ಅಂತಂದರೆ 1960 ಅಲ್ಲಿಂದ 1964ವರೆಗೂ IBM ಸಿಸ್ಟಮ್ ಸಂಬಂಧಪಡುತ್ತೆ. ಇನ್ನು ಥರ್ಡ್ ಜನ್ರೇಷನ್ ಬಂದ್ಬಿಟ್ಟು 1965 to 1975, ಇದು ನಮ್ಗೆ ಗೊತ್ತಿರಬೇಕು. 1965 to 1975 ಇಲ್ಲಿ ಥರ್ಡ್ ಜನ್ರೇಷನ್ ಸಂಬಂಧಪಟ್ಟಿರುತ್ತೆ. ಇದು ಮಾತ್ರ ಫಸ್ಟ್ ಜನ್ರೇಷನ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಯಾವುದಪ್ಪ ಅಂತಂತಂದರೆ IBM 360. ಇನ್ನು ಯಾವ ಭಾಷೆಯಲ್ಲಿ ಮೂಲ ಪ್ರೋಗ್ರಾಮನ್ನು ಬರೆಯಲಾಗಿದೆ? ಯಾವ ಭಾಷೆಯಲ್ಲಿ ಮೂಲ ಪ್ರೋಗ್ರಾಮನ್ನು ಬರೆಯಲಾಗಿದೆ? ಇಂಗ್ಲೀಷ್, ಸಾಂಕೇತಿಕ, ಉನ್ನತ ಮಟ್ಟ, ತಾತ್ಕಾಲಿಕ. ಪ್ರಶ್ನೆ ಕೇಳ್ತಾನ, ಕಂಪ್ಯೂಟರ್ ಲ್ಯಾಂಗ್ವೇಜ್ ಯಾವತ್ತಿದ್ದರೂ ಉನ್ನತ ಮಟ್ಟದ ಭಾಷೆಯಲ್ಲಿ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಮಾತ್ರ ಬರೆಯಲಾಗಿರುತ್ತೆ. ಯಾವುದು? ಉನ್ನತ ಮಟ್ಟದ ಭಾಷೆ. ಮುಂದಿನ ಪ್ರಶ್ನೆ, ನೇರ ಪ್ರವೇಶ ಸಾಧನವೆಂದು ಯಾವುದನ್ನು ಪರಿಗಣಿಸಲಾಗುತ್ತದೆ? ಆಪ್ಟಿಕಲ್ ಸ್ಕ್ಯಾನರ್, ಮೌಸ್ ಆ್ಯಂಡ್ ಡಿಜಿಟೈಸರ್, ಲೈಟ್ ಪೆನ್, ಮೇಲಿನ ಎಲ್ಲ. ನೇರ ಪ್ರವೇಶ ಸಾಧನವೆಂದು ಇಲ್ಲಿ ಯಾವುದಕ್ಕೆ ಕರೆಯುತ್ತಪ್ಪ ಅಂತಂದರೆ ಮೇಲಿನ ಎಲ್ಲ ನೇರ ಅಂದರೆ ಇದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ಆಪ್ಟಿಕಲ್ ಸ್ಕ್ಯಾನರ್, ಮೌಸ್ ಆ್ಯಂಡ್ ಡಿಜಿಟೈಸರ್, ಲೈಟ್ ಪೆನ್ ಇವೆಲ್ಲ ನೇರ ಪ್ರವೇಶ ಸಾಧನವೆಂದು ಪರಿಗಣಿಸ್ತೀವಿ. ಮೇಲಿನ ಎಲ್ಲ ಸರಿಯಾದಂತಹ ಉತ್ತರ. ಇನ್ನು ಮೊದಲ ಮಿನಿ ಕಂಪ್ಯೂಟರನ್ನು ನಿರ್ಮಿಸಲಾದ ವರ್ಷ ಯಾವುದು? ಮೊದಲ ಮಿನಿ ಕಂಪ್ಯೂಟರ್ ವಿಚ್ ಈಸ್ ದ ಫಸ್ಟ್ ಮಿನಿ ಕಂಪ್ಯೂಟರ್ ಎಸ್ಟಾಬ್ಲಿಷ್ಡ್ ಬೈ ದ ಇಯರ್ ಅಂತ ಪ್ರಶ್ನೆ ಇದೆ. ಇಲ್ಲೇನಪ್ಪ ಅಂತಂದರೆ 1965, 1962, 1971, 1966 ಅಂತಿದೆ. ಇಲ್ಲಿ ದ ಫಸ್ಟ್ ಕಮರ್ಷಿಯಲಿ ಸಕ್ಸಸ್ಫುಲ್ ಮಿನಿ ಕಂಪ್ಯೂಟರ್ಸ್ ವಾಸ್ ದ PDP-8 introduced by Digital Equipment Corporation December 1965. ಇಲ್ಲಿ ನೋಡಿ, ಮೊದಲ ಮಿನಿ ಕಂಪ್ಯೂಟರ್ ಯಾವುದಪ್ಪ ಅಂತಂದರೆ PDP-8. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ PDP-8. ವರ್ಷ ಕೇಳಿದೆ, ನಮಗೆ ಯಾವುದು ಅಂತ ಕೇಳಿಲ್ಲ. ಅಲ್ಲಿ ವರ್ಷ ಅಂತ ಬಂದಾಗ ಉತ್ತರ 1965. ಪ್ರಶ್ನೆ ಕೇಳ್ತಾನೆ, ಮೊದಲ ಮಿನಿ ಕಂಪ್ಯೂಟರ್ ಯಾವುದು? PDP-8. ಯಾವ ವರ್ಷ ಅಂತಪ್ಪ ಅಂದರೆ 1965. ಇದು ನಮಗೆ ಗೊತ್ತಿರಬೇಕು. ಇನ್ನು ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ 5ಕ್ಕೆ ಬರೋದಾದರೆ ಟರ್ಮಿನಲ್ ನಡುವಿನ ಇಂಟರ್ಚೇಂಜ್ ಮಾಹಿತಿಗಾಗಿ ಕಂಪ್ಯೂಟರ್ ಸೂಚಿಸುವ ಸಂಕೇತ ಯಾವುದು? ನೋಡಿಲಿ, ದ ಟರ್ಮಿನಲ್ ವಾಸ್ ಇಂಟರ್ಚೇಂಜ್ ವಿಚ್ ಕೋಡ್ ವಾಸ್ ದಿಸ್ ಕಂಪ್ಯೂಟರ್ ಅಂತ ಏನೋ ಇರ್ಬೋದು ಇಲ್ಲಿ. ಅಂದರೆ ಟರ್ಮಿನಲ್ ನಡುವಿನ ಇಂಟರ್ಚೇಂಜ್ ಮಾಹಿತಿಗಾಗಿ ಕಂಪ್ಯೂಟರ್ ಸೂಚಿಸುವ ಸಂಕೇತ ACSII, BCD, EBCDIC, ಮೇಲಿನ ಎಲ್ಲ. ಏನಪ್ಪ ಇವೆಲ್ಲ? ನಮ್ಮ ಪ್ರಶ್ನೆ, ಟರ್ಮಿನಲ್ ನಡುವಿನ ಇಂಟರ್ಚೇಂಜ್ ಮಾಹಿತಿ ಬೇಕಪ್ಪ ಅಂತಂದರೆ ಅದಕ್ಕೆ ಸರಿಯಾದಂಥ ಉತ್ತರ ASCII. ಇದು ಸರಿಯಾದಂಥ ಉತ್ತರ. ನೋಡಿ, ASCII ಇದು ಸರಿಯಾದಂಥ ಉತ್ತರ. ಏನಪ್ಪ ASCII ಏನಪ್ಪ ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಇಂಟರ್ಚೇಂಜ್. ASCII ಅಂತಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್.
ಇಟ್ ಈಸ್ ಅ 7 ಬಿಟ್ ಕೋಡ್ ಎಕ್ಸ್ಟೆಂಡೇಬಲ್ 8 ಬಿಟ್. ಇದು 7 ಬಿಟ್ಟಿಂದ ಕೂಡಿರುತ್ತದೆ, 8 ಬಿಟ್ವರೆಗೂ ವಿಸ್ತರಣೆ ಹೊಂದಿದೆ. ಯಾವುದಪ್ಪ ಅಂತಂದರೆ ASCII. ಇದು ಟರ್ಮಿನಲ್ ನಡುವಿನ ಇಂಟರ್ಚೇಂಜ್ ಮಾಹಿತಿ ಸೂಚಿಸುವ ಸಂಕೇತ. ASCII ಅಪ್ಪ ಅಂತಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇಲ್ಲಿ ಮುಂದೆ ಕೇಳಿದ್ದೇನೆ, ಇನ್ನು EBCDIC ಅಂದರೆ ಏನಪ್ಪ? EBCDIC ಅಂದರೆ ಇಟ್ ಈಸ್ ಅ ಎಕ್ಸ್ಟೆಂಡೆಡ್ ಬೈನರಿ ಕೋಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್. ಎಕ್ಸ್ಟೆಂಡೆಡ್ ಬೈನರಿ ಕೋಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಆ್ಯಂಡ್ ಓರ್ಡರ್ 8 ಬಿಟ್ ಕೋಡ್. ಇದು 8 ಬಿಟ್ಗಳಿಂದ ಕೂಡಿರುತ್ತೆ. ಪ್ರೈಮರಿ ಯೂಸ್ ಟು IBM ಮೇನ್ ಫ್ರೇಮ್ ಸಿಸ್ಟಮ್. ಇದನ್ನು ಪ್ರಾಥಮಿಕವಾಗಿ ಎಲ್ಲಿ ಬಳಕೆ ಮಾಡ್ತಿದ್ದಾರಪ್ಪ ಅಂತಂದರೆ IBM ಮೇನ್ ಫ್ರೇಮ್ನಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ನಮಗೆ ಕೇಳಿದ್ದಾನೆ, ಟರ್ಮಿನಲ್ ಇಂಟರ್ಚೇಂಜ್ ಮಾಹಿತಿಯಾಗಿ ಕಂಪ್ಯೂಟರ್ ಸೂಚಿಸುವ ಸಂಕೇತ ASCII. ಇಲ್ಲಿ ಇತ್ತೀಚಿನ ನುಡಿ ತಂತ್ರಾಂಶ ರೀಸೆಂಟ್ಲಿ ಅಂದರೆ ಇದು 2015ರ ಪ್ರಶ್ನೆ ಪತ್ರಿಕೆಯ ಪ್ರಕಾರ ನಮ್ಗೆ ಗೊತ್ತಿರಬೇಕು. 2015ರ ಪ್ರಶ್ನೆ ಪತ್ರಿಕೆಯ ಪ್ರಕಾರ ಇತ್ತೀಚಿನ ನುಡಿ ತಂತ್ರಾಂಶ ಯಾವುದಪ್ಪ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ನಮ್ಗೆ ಏನಪ್ಪ ಅಂದರೆ ಸರಿಯಾದಂಥ ಉತ್ತರ 5.0. ದ ರೀಸೆಂಟ್ ನುಡಿ ಈಗ ಪ್ರಸ್ತುತ ನಮ್ಮ ನುಡಿ ಯಾವುದಪ್ಪ ಅಂತಂದರೆ ದ ರೀಸೆಂಟ್ ನುಡಿ 6.0 to 6.5 ಒರಿಜಿನ್ ನಡೀತಾ ಇದೆ. ಈಗ 2015ರ ಪ್ರಕಾರ 5.0 ಆಯಿತು ನುಡಿ ತಂತ್ರಾಂಶ. ಇವಾಗ 6.0 ಇಂದ 6.5 ನಡೀತಾ ಇದೆ. ಕನ್ನಡ ಟೈಪಿಕಲಿ ವಿತ್ ನುಡಿ 6.5 ದ ಲೇಟೆಸ್ಟ್ ಸಿಗ್ನಿಫೈಡ್ ದ ರಿಲೀಸ್. ಇತ್ತೀಚೆಗೆ 6.5 ಸಹ ನಡೀತಾ ಇದೆ, ನಮ್ಗೆ ಗೊತ್ತಿರಬೇಕು. ಇನ್ನು ಚಿಪ್ಸ್ ತಯಾರಿಸಲು ಯಾವುದನ್ನು ಬಳಸುತ್ತಾರೆ? ಚಿಪ್ಸ್ ಅಂದರೆ ಕುರ್ಕುರೆ ಚಿಪ್ಸ್ ಅಲ್ಲ, ಇಲ್ಲಿ ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಾಗ ನಮ್ಮ ಮೆಮೊರಿ ಕಾರ್ಡ್ಗಳನ್ನು ಚಿಪ್ಸ್ ಅಂತ ಕರೀತಾರೆ. ಇಲ್ಲಿ ಚಿಪ್ಸನ್ನು ತಯಾರಿಸಲು ಯಾವುದನ್ನು ಬಳಸ್ತಾರಪ್ಪ ಅಂತಂದರೆ ಬಸ್, ಕಂಟ್ರೋಲ್, ಅರೆವಾಹಕ ಮತ್ತು 1 ಮತ್ತು 2 ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಚಿಪ್ಸನ್ನು ತಯಾರಿಸೋದಕ್ಕೆ ಯಾವ್ದು ಬಳಸ್ತಾರೆ ನಿಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಬಸ್, ಕಂಟ್ರೋಲ್, ಅರೆವಾಹಕ ಮತ್ತು 1 ಮತ್ತು 2 ಅಂತ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಕಂಪೈಲರ್. ಕಂಪ್ಯೂಟರ್ ಚಿಪ್ಸ್ಗಳನ್ನು ತಯಾರಿಸಲು ಇಲ್ಲಿ ಪ್ರಶ್ನೆ ಏನು ಕೇಳಿದಾನೆ, ಕಂಪ್ಯೂಟರ್ ಚಿಪ್ ತಯಾರಿಸಲು ಯಾವುದನ್ನು ಬಳಸುತ್ತಾರೆ? ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಕಂಪೈಲರ್. ಯಾವುದು ನನ್ನ ಪ್ರಶ್ನೆ 1 ಸೆಕೆಂಡ್, ಸ್ವಲ್ಪ ಇದಾಯಿತು. ಚಿಪ್ಸನ್ನು ತಯಾರಿಸಲು ಯಾವುದನ್ನು ಬಳಸುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾನೆ. ಆನ್ಸರ್ ಇಲ್ಲಿ ಚಿಪ್ಸನ್ನು ತಯಾರಿಸಲು ನಾವೇನು ಬಳಸಪ್ಪ ಅಂದರೆ ಬಸ್ಸನ್ನು ಬಳಸ್ತೀವಿ. ಯಾವುದು ಬಸ್, ದಯವಿಟ್ಟು ಕ್ಷಮಿಸಿ, ಬಸ್ಸನ್ನು ಬಳಸ್ತೀವಿ. ಇನ್ನು ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ನ ಸೂಚನೆಗಳನ್ನು ಯಂತ್ರ ಭಾಷೆಗೆ ಪರಿವರ್ತಿಸುವುದನ್ನು ಹೀಗೆ ಕರೆಯುವರು. ಪ್ರಶ್ನೆ ಅರ್ಥ ಮಾಡಿಕೊರಿ, ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಕನ್ಫ್ಯೂಸ್ ಆಗೋ ಥರ. ಒಟ್ಟಾರೆ ಕಂಪ್ಯೂಟರ್ ಪ್ರೋಗ್ರಾಮ್ನ ಸೂಚನೆಗಳನ್ನು ಯಂತ್ರ ಭಾಷೆಗೆ ಪರಿವರ್ತಿಸುವುದನ್ನು ಏನಂತ ಕರೀತೀವಪ್ಪ ಅಂತಂದರೆ ಕಂಪೈಲರ್ ಅಂತ ಕರೀತೀವಿ. ಏನಂತ ಕರಿತೀವಿ? ಕಂಪೈಲರ್. ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ ಸೂಚನೆಗಳನ್ನು ಯಂತ್ರ ಭಾಷೆಗೆ ಪರಿವರ್ತಿಸುವುದನ್ನು ಒಂದು ಅವಧಿಗೆ ಪರಿವರ್ತಿಸುವುದನ್ನು ಹೇಗೆ ಕರೆಯುತ್ತೇವೆ? ಪ್ರಶ್ನೆ ಇದೇ ಇಂಪಾರ್ಟೆಂಟ್. ಈಗಾಗಲೇ ನಾನು ಹೇಳಿದೆ, ಏನಂತ ಹೇಳಿದೆ, ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ ಸೂಚನೆಗಳನ್ನು ಯಂತ್ರ ಭಾಷೆಗೆ ಪರಿವರ್ತಿಸುವುದನ್ನು ಕಂಪೈಲರ್ ಅಂತ ಕರೆದರೆ, ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ನ ಸೂಚನೆಗಳನ್ನು ಯಂತ್ರ ಭಾಷೆಗಳಿಗೆ ಪರಿವರ್ತಿಸೋದನ್ನು ಹೇಗೆ ಕರೆಯುತ್ತೇವಪ್ಪ ಅಂತಂದರೆ ಇದು ಸಹ ಪ್ರಶ್ನೆ ಡಬಲ್ ಆಗಿದೆ ಇಲ್ಲಿ.